ಗೆ ಕನೆಕ್ಟ್ ಆಗುವಂತ ಉರಿಗಮ್ ಆರೋಬಿ ರೈಲ್ವೆದು ಬೇಕು ಅಂತ ಅಂದ್ಬಿಟ್ಟು ಇದು ಬಹಳ 20 ವರ್ಷಗಳ ಹಳೆಯ ಪ್ರಾಜೆಕ್ಟ್ ಇದು. ಟೆಕ್ನಿಕಲಿ ಅವರಿಗೆ ಕೆಲವೊಂದು ಇಶ್ಯೂಸ್ ಇದ್ದಿದ್ರಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇದಕ್ಕೆ ಫಂಡ್ಸ್ ಕೂಡ ರಿಲೀಸ್ ಆಗಿತ್ತು. ಇದು PWD ಜೊತೆ ಎಲ್ಲ ಕ್ಲಿಯರ್ ಇತ್ತು. ಬೇರೆ ಒಂದು ಇಶ್ಯೂ, ಅದು ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಆಗದೆ ಇದ್ದಿದ್ರಿಂದ ಈಗಿನ ಹಂತದಲ್ಲಿ ಆಲ್ಮೋಸ್ಟ್ 90% ಇದರದ್ದು ಎಲ್ಲ ಕೆಲಸ ಆಗಿತ್ತು. ಅದನ್ನ ನಾನು ಮನವರಿಕೆ ಮಾಡಿಕೊಟ್ಬಿಟ್ಟೆ. 20 ವರ್ಷದ ಹಳೆಯ ಒಂದು ಪ್ರಪೋಸಲ್ ಇದು ಉರಿಗಮ್ ಆರೋಬಿದು. ಇದು ಯಾವ ಕಾರಣದಿಂದ ಇದು ಡಿಲೇ ಆಗಿದೆ, ಯಾವ ಪ್ರೋಸೆಸ್ ಆಗಿದೆ, ಇನ್ನೇನಷ್ಟೇ ಟೆಕ್ನಿಕಲಿ ಅವ್ರದ್ದು ಕೆಲಸ ಪೆಂಡಿಂಗ್ ಇದೆ ಅದನ್ನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಇದು ಉರಿಗಮ್ ಆರೋಬಿ ಕುಪ್ಪಂಗೆ, ವಿಕೋಟ, ರಾಜ್ಪೇಟ್ ರೋಡ್ ಮತ್ತೆ ಎಂಟೈರ್ KGF ನಗರಕ್ಕೆ ಕನೆಕ್ಟ್ ಆಗುವಂತ ಒಂದೇ ಒಂದು ಜಾಗ. ಇದನ್ನ ಆರೋಬಿ ಮಾಡಿದ್ರೆ ಡೈಲಿ ಸ್ಟೂಡೆಂಟ್ಸ್ ಯಾರಿದ್ದಾರೆ, 2 ವೀಲರ್ಸ್ ಏನಿದೆ, 4 ವೀಲರ್ಸ್ ಏನಿದೆ, ಒಂದು ಪ್ರತಿ ಸತಿ ಒಂದ್ಸತಿ ರೈಲ್ವೆ ಟ್ರ್ಯಾಕ್ ಹೋಗೋವಾಗ ಒಂದ್ 20 ನಿಮಿಷ ಅರ್ಧ ಗಂಟೆ ತಡೆಯೋದ್ರಿಂದ ತುಂಬಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಅದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀನಿ. ಇನ್ನೊಂದು ಟ್ರೈನ್ ನಂಬರ್ 66532 ಟ್ರೈನ್ ಇದು ಏನಾಗ್ತಿತ್ತು, ಫಸ್ಟ್ ಯಾವಾಗ್ಲೂ ಮೆಜೆಸ್ಟಿಕ್ ವರ್ಗೂ ಹೋಗ್ತಾ ಇತ್ತು. ಅದನ್ನ 1 ವರ್ಷ ಅಥವಾ 1.5 ವರ್ಷ ಇಂದ ವೈಟ್ ಫೀಲ್ಡ್ ಮಾತ್ರನೇ ಲಿಮಿಟ್ ಮಾಡಿದ್ದಾರೆ. ಮತ್ತೆ ಅದು ಮೆಜೆಸ್ಟಿಕ್ ವರ್ಗೂ ಕನೆಕ್ಟ್ ಆಗ್ಬೇಕು ಅನ್ನುವಂಥದ್ದು ಇನ್ನೂ ಒಂದು ಪ್ರಪೋಸಲ್ ನ ಕೊಟ್ಟಿದೀವಿ. ಅಂದ್ರೆ ಇಲ್ಲಿಂದ KGF ಇಂದ ಹೋಗಿರುವಂತದ್ದು ಮತ್ತೆ ವಾಪಸ್ ಬರೋವಾಗ ಮೆಜೆಸ್ಟಿಕ್ ಇಂದಾನೇ ಸ್ಟಾರ್ಟ್ ಆಗ್ಬೇಕು. ವೈಟ್ ಫೀಲ್ಡ್ ಇಂದ ಕೊಟ್ಟಿದ್ದಾರೆ, ಅಂದ್ರೆ ಸಿಟಿ ಔಟ್ಸ್ಕರ್ಟ್ಸ್ ಇಂದ ಕೊಟ್ಟಿದ್ದಾರೆ. ಅದು ಆಗಲ್ಲ, ಕಷ್ಟ ಆಗುತ್ತೆ, ಡೈಲಿ ಟ್ರಾವೆಲರ್ಸ್ ಕಷ್ಟ ಆಗುತ್ತೆ. ಮತ್ತೆ ಬೆಮೆಲ್ ಅಲ್ಲಿ, HAL ಅಲ್ಲಿ ಮತ್ತೆ ಬೇರೆ ಬೇರೆ ಕಂಪನೀಸ್ ಅಲ್ಲಿ 2:30ಗೆ 2 o'clockಗೆ ಅವ್ರ ಶಿಫ್ಟ್ ಮುಗ್ದ ಮೇಲೆ ಆ ಟ್ರೈನ್ ಮಾತ್ರ ತುಂಬಾ ಚೆನ್ನಾಗಿ ಕನೆಕ್ಟಿವಿಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೆಜೆಸ್ಟಿಕ್ ಇಂದಾನೇ ಈ ಕನೆಕ್ಟಿವಿಟಿ ಕೊಡ್ಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದೀವಿ. ಸ್ವರ್ಣ ಟ್ರೈನು 12 ಕೋಚಸ್ ಇದೆ, ಅದನ್ನ 16 ಕೋಚಸ್ ಹಿಂದೆ ಹೇಗಿತ್ತು ಆಸ್ ಇಟ್ ಈಸ್ ರಿಟೈನ್ ಮಾಡ್ಬೇಕಾಗತ್ತೆ. ಅದು ನಮ್ ಡೈಲಿ ಟ್ರಾವೆಲರ್ಸ್ಗೆ ಬೆಳಗ್ಗೆ 4:30 ಇಂದ ಯಾರು ಅದನ್ನ ನಂಬ್ಕೊಂಡಿದ್ದಾರೆ ಡೈಲಿ ಟ್ರಾವೆಲರ್ಸ್ಗೆ ಬಹಳ ಕಷ್ಟ ಆಗುತ್ತೆ. ಅದೇ ಅವ್ರಿಗೆ ಬಹಳ ಜನಕ್ಕೆ ಬೆಂಗಳೂರಿಗೆ ಹೋಗಿ ಹೊರಗಡೆ ದುಡ್ಕೊಂಡು ಬರೋ ಅಂತವ್ರಿಗೆ ಅದು ಅವ್ರ ಜೀವನೋಪಾಯಕ್ಕೆ ಇರುವಂತ ಒಂದು ಮಾರ್ಗ. ಅದನ್ನ ಕೋಚಸ್ ನ ಕಡಿಮೆ ಮಾಡಿ ಇಂಡೈರೆಕ್ಟ್ ಆಗಿ ಅವ್ರಿಗೆ ತೊಂದರೆ ಮಾಡಬೇಡಿ, ಅವ್ರ ಹೊಟ್ಟೆ ಮೇಲೆ ಹೊಡೆಯೋ ಅಂತ ತಪ್ಪು ಆಗ್ಬಾರ್ದು ಅಂತ ಅನ್ನೋಂಥದ್ದನ್ನ ಮನವರಿಕೆ ಮಾಡಿದೀನಿ. ನಾನು ಅವ್ರಿಗೆ ಅನುಭವ ಇರುವಂತವ್ರು, ಬಹಳ ವರ್ಷಗಳ ಕಾಲ ಒಡನಾಟದಲ್ಲಿ ಇದ್ದಂಥವ್ರು, ನಿರೀಕ್ಷೆ ಮಾಡ್ತಾ ಇದೀವಿ. ಹೇಳಿದ್ದಾರೆ ಅವರು ಕೂಡ, ಹಿಂದೆ 10 ವರ್ಷಗಳಲ್ಲಿ ಏನೇನು ರೈಲ್ವೆ ಪ್ರಾಜೆಕ್ಟ್ಸ್ ಅರ್ಧಂಬರ್ಧದಲ್ಲಿ ಆಗಿತ್ತು, ನಮ್ಮ ರಾಜ್ಯಕ್ಕೆ ಆಗ್ಬೇಕಾಗಿದ್ದ ಎಲ್ಲಾ ಕೆಲಸಗಳು ಅರ್ಧದಲ್ಲಿ ನಿಂತೋಗಿತ್ತು ಬೇರೆ ಬೇರೆ ಕಾರಣಗಳಿಂದ. ಅದನ್ನೆಲ್ಲ ಮತ್ತೆ ನಾನು ಪ್ರಗತಿಯಲ್ಲಿ ಮುಂದುವರಿಸಬೇಕನ್ನುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಕ್ಷೇತ್ರದ ಪರವಾಗಿ ಮನವಿ ಕೊಟ್ಟಿದ್ದೀವಿ. ಶ್ರೀ ಎಂ ಮಹೇಶ್ ಬಾಬು, ಮಾನ್ಯ ಲೋಕಸಭಾ ಸದಸ್ಯರು ಕೋಲಾರ, ಶ್ರೀ ಇಂಚರ ಗೋವಿಂದರಾಜು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಎಂ ಅನಿಲ್ ಕುಮಾರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಗಣ್ಯರು ಸಹ ಆಗಮಿಸಿದ್ದಾರೆ. ಈಗ ಶ್ರೀ ವಿ ಸೋಮಣ್ಣ, ಮಾನ್ಯ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯಸಚಿವರು ಶಿಲಾಫಲಕವನ್ನು ಅನಾವರಣಗೊಳಿಸುವ ಮೂಲಕ ಉರಿಗಾಮ್ ರೈಲು ನಿಲ್ದಾಣವನ್ನು ರಾಷ್ಟ್ರಕ್ಕೆ ಸಮರ್ಪಣೆಗೊಳಿಸಿದ್ದಾರೆ. ಮಂಗಳಪೇಟೆಯಿಂದ ಮಾರಿಗಳಿಗೆ ಮಗಾರ್ಪೇಟೆ ಹೋಗೋದು 40 ನಿಮಿಷ, 1 hour 20 minutes ವೆಯ್ಟ್ ಮಾಡಬೇಕಾಗಿದೆ. ಮಗಾರ್ಪೇಟೆಯಲ್ಲಿ ಒಂದು ರೂಟ್ ಲೈನ್ ಇದೆ, ನಮಗೆ ಬಹಳ ಅನುಕೂಲ ಆಗುತ್ತೆ. ಸರ್ ಚೈತನ್ಯ ಸಾಹೇಬ್ರೆ
ಈಗ ಮಾಡ್ಕೊಡ್ತಾರೆ ನನ್ನ ಜೊತೆ ಚೈತನ್ಯ ಸರ್ ಬನ್ನಿ ಸರ್. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja.